ನಿಮ್ಗೇನು ಹೇಳೋದಕ್ಕಾಗಲ್ಲ ಚಿಕ್ಕ ಯಜಮಾನ್ರೆ. ರೇ ರೇ ಸಿಂಗಾರಿ, ಎಲ್ಲಿಗ್ರಿ ಹೋಗ್ತಾ ಇದೀರಾ? ಅಡ್ಗೆ ಮನೇಲಿ ಅಡ್ಗೆ ಮಾಡ್ತಿದ್ದೆ, ನೀವ್ ಕರ್ತಿದ್ದಕ್ ಬಂದೆ. ನಿಮ್ಮನ್ನ ಕರ್ಕೊಂಡ್ ಬಂದು ಇಲ್ಲಿ ಕೂರ್ಸಿದ್ದೀನಿ. ಈಗ ಮತ್ತೆ ಅಡ್ಗೆ ಮಾಡೋದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲ ರೀ, ಗಂಡ ಈ ಸ್ಥಿತಿಲಿರ್ಬೇಕಾದ್ರೆ ನಿಮ್ಗೆ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡೋದಕ್ಕೂ ಹೇಗ್ರಿ ಮನ್ಸ್ ಬರುತ್ತೆ? ಜೊತೆಲಿ ಇಲ್ಲೇ ಇರ್ರಿ, ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಬೇಕು. ನನ್ಗೆ ನಿಮ್ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಚಿಕ್ಕ ಯಜಮಾನ್ರೆ. ಸುಮ್ನೆ ನನಗ್ ಹೋಗೋದಕ್ ಬಿಡಿ. ರೀ, ನನಗೆ ಇವಾಗ ನೀವಿಷ್ಟೆಲ್ಲ ಮಾತಾಡದ್ಮೇಲೆ ಒಂದು ಯೋಚನೆ ಆಲೋಚನೆ ಹುಡ್ತಿದೆ. ಹೀಗ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೀವ್ ಹೇಳಿ. ಈ ಮನೇಲಿರೋ ವೇಸ್ಟ್ ಬಾಡಿಗಳನ್ನೆಲ್ಲ ತೋಟದ ಮನೆಗೆ ಶಿಫ್ಟ್ ಮಾಡ್ಬಿಡೋಣ. ನಾನು, ನೀವು, ಮೈ ಡ್ಯಾಡ್ ಆಲ್ಸೋ ಇದೇ ಮನೆಯಲ್ಲಿ ಆರಾಮಾಗಿದ್ದು ಬಿಡೋಣ. ಏನಂತೀರಾ? ಎಂತ ಪರಿಸ್ಥಿತಿನಲ್ಲಿ ಎಂಥ ಯೋಚನೆ ಮಾಡ್ತಿದ್ದೀರಾ ಚಿಕ್ಕ ಯಜಮಾನ್ರೆ. ಇಲ್ಲೂ ಕೂಡ ಮನೆಯವ್ರನ್ನ ಎದುರು ಹಾಕೊಳ್ಳೋ ಯೋಚನೆ ಮಾಡ್ತಾ ಇದ್ದೀರೇ ಹೊರತು ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಿಲ್ಲ ಅಲ್ವಾ? ಮೊದ್ಲು ಈ ಬುದ್ಧಿ ಬಿಡಿ ಚಿಕ್ಕ ಯಜಮಾನ್ರೆ. ಇದ್ರೆ ಎಲ್ರ ಜೊತೆ ಒಂದಾಗಿರಿ. ಅದನ್ನ ಬಿಟ್ಟು ಅವ್ರನ್ನ ದೂರ ಮಾಡ್ಕೊಳ್ಳೋ ಯೋಚನೆ ಮಾಡ್ಬೇಡಿ. ರೀ, ನೀವು ಮೊದ್ಲು ಈಗ ಯೋಚನೆ ಮಾಡೋದನ್ನ ಬಿಡ್ರಿ. ನಮಗೆ ನಮ್ದೇ ಯೋಚನೆ. ನಾವು ತಿಂದ್ವಾ, ಮಲಗದ್ವಾ, ಚೆನ್ನಾಗಿದ್ದೀವ ಅಷ್ಟೇ. ನಿಮ್ಗೆ ಆ ಬುದ್ಧಿ ಇರ್ಬೋದು ಚಿಕ್ಕ ಯಜಮಾನ್ರೆ, ಆದ್ರೆ ನನಗ ಆ ಬುದ್ಧಿ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಮಾತಾಡ್ಬೇಡಿ. ಇಲ್ಲೇ ಕೂತಿರಿ, ತಿಂಡಿ ತಂದ್ಕೊಡ್ತೀನಿ. ತಿಂಡಿ ತಿಂದು ವಿಶ್ರಾಂತಿ ತಗೊಳ್ಳಿ. ಆಗ ತಲೆಗೇರಿರೋ ಕೆಟ್ಟ ಹುಳ ಹೊರಗಡೆ ಬರುತ್ತೆ. ಅಲ್ಲ, ನನಗಿಲ್ಲಿ ಕಿಕ್ಕೇ ಏರ್ತಿಲ್ಲ ಅಂದ್ರೆ ಇವರು ಹುಳ ಏರೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ನಂದು ನನಗೆ, ಇವ್ರದ್ದು ಇವ್ರಿಗೆ, ಅವ್ರದ್ದು ಅವ್ರಿಗೆ.